ಸೋಮನಹಳ್ಳಿ ಎಂಬ ಗ್ರಾಮದಲ್ಲಿ ಶಿವಣ್ಣ ಎನ್ನುವ ಬಡ ರೈತನು ಅವನ ಸಂಸಾರದೊಂದಿಗೆ ವಾಸವಾಗಿದ್ದನು. ಹೆಂಡತಿ ರಾಣಿ ಮತ್ತು ಮಗಳು ಸುಮಾಳೊಂದಿಗೆ ಜೀವನ ಸಾಗಿಸುತ್ತಿದ್ದನು. ಅವನು ತನ್ನ ಹೆಂಡತಿ ಮಗಳು ಎದ್ದೇಳುವುದಕ್ಕಿಂತ ಮುಂಚೆ, ಸೂರ್ಯೋದಯಕ್ಕಿಂತ ಮುಂಚೆ ಬೇಗ ಎದ್ದು ತನ್ನ ಹಸುವಿನೊಂದಿಗೆ ಹೊಲಕ್ಕೆ ಹೋಗಿ ಪ್ರತಿದಿನ ಕಷ್ಟಪಟ್ಟು ದುಡಿಯುತ್ತಿದ್ದನು. ಇದು ಅವನ ಜೀವನದ ಹವ್ಯಾಸವಾಗಿತ್ತು. ಅವನ ಹತ್ರ ಇರೋದು ಚಿಕ್ಕ ಪ್ರಮಾಣದ ಹೊಲವಾದರೂ ಕಷ್ಟಪಟ್ಟು ದುಡಿದು ಜೀವನ ಸಾಗಿಸುತ್ತಿದ್ದನು. ಕೆಲವು ದಿನಗಳ ನಂತರ ಊರಿಗೆ ಮಳೆ ಬರಲು ನಿಂತು ಹೋಯಿತು. ಹಾಗೆಯೇ ಬೆಳೆ ಮತ್ತು ನೆಲ ಒಣಗಲ್ಪಟ್ಟಿತು. ಇದರಿಂದ ಯಾವುದೇ ಧಾನ್ಯಗಳು ಸಿಗಲು ಸಾಧ್ಯವಾಗಲಿಲ್ಲ. ಇದನ್ನು ಕಂಡು ಶಿವಣ್ಣನಿಗೆ ತುಂಬ ಬೇಜಾರಾಗಿ ಮನೆಗೆ ಹಿಂದಿರುಗಿದನು. ಇದನ್ನು ನೋಡಿ ಹೆಂಡತಿ ಕೇಳಿದಳು, "ರೀ, ಏನಾಯಿತು? ಏನಕ್ಕೆ ಬೇಜಾರಾಗಿದ್ದೀರಾ?" ಅಂತ. ಆಗ ಶಿವಣ್ಣ ಹೇಳ್ತಾನೆ, "ಮಳೆನೇ ಬರ್ತಿಲ್ಲ, ಬೆಳೆ ಎಲ್ಲ ಹಾಳಾಗಿದೆ, ಮಣ್ಣು ಕೂಡ ಒಣಗ್ತಿದೆ. ಇದರಿಂದ ನಾವು ಹೇಗೆ ಜೀವನ ಮಾಡೋದು? ಅಷ್ಟೇನಾ? ಅದಕ್ಕೆ ಯೋಚನೆ ಮಾಡ್ತೀರಾ? ಊರೊರಗಿರೋ ಕಾಲುವೆಯಿಂದ ನೀರು ತೆಗೀರಿ." "ಹೌದು, ಇದು ಒಳ್ಳೆ ಐಡಿಯಾ, ನಾನು ಊರವ್ರ ಹತ್ರ ಮಾತಾಡ್ತೀನಿ" ಅಂತ ಹೇಳಿ ಶಿವಣ್ಣ ಊರವ್ರನ್ನ ಭೇಟಿ ಮಾಡೋದಕ್ಕೆ ಹೊರಡ್ತಾನೆ. ಹಾಗೆ ಅವನು ಯೋಚನೆ ಮಾಡ್ತಾನೆ, ಊರಿಗೊರಗಿರೋ ಕಾಲುವೆಯಿಂದ ಹೊಲದ ಹತ್ರ ದಾರಿ ಮಾಡಿದ್ರೆ ನೀರು ಆರಾಮಾಗಿ ಸಿಗುತ್ತೆ, ಒಳ್ಳೆ ಬೆಳೆ ಕೂಡ ಬೆಳಿಬೋದು ಅಂದ್ಕೊಂಡು ಊರವ್ರನ್ನ ಭೇಟಿ ಮಾಡೋದಕ್ಕೆ ಬರ್ತಾನೆ. ಅಲ್ಲಿ ಊರವ್ರು ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಮಳೆ ಕೂಡ ಹೋಯಿತು, ನನ್ನ ಬೆಳೆ ಕೂಡ ಹೋಯಿತು, ಹೇಗೆ ಜೀವನ ನಡೆಸೋದು ಅಂತ. ಆಗ ಶಿವಣ್ಣ ಬಂದು ಹೇಳ್ತಾನೆ, ಯೋಚನೆ ಮಾಡಬೇಡಿ, ಊರೊರಗಿರೋ ಕಾಲುವೆಯಿಂದ ನೀರು ತೆಗಿಯೋಣ ಅಂತ. ಆಗ ಊರವ್ರು ಹೇಳ್ತಾರೆ, "ಇದು ಆಗೋ ಮಾತಾ? ಇದೆಲ್ಲ ಆಗೋ ಮಾತಲ್ಲ" ಅಂತ. ಶಿವಣ್ಣ ಕಾಲುವೆ ಹತ್ರ ಬಂದು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೇಗಾದರೂ ಮಾಡಿ ನೀರನ್ನ ಹೊಲದ ಹತ್ರ ತೊಗೊಂಡು ಹೋಗಬೇಕು ಅಂತ ಗುದ್ದಲಿ ತೊಗೊಂಡು ಕಾಲುವೆಯಿಂದ ಹೊಲಕ್ಕೆ ದಾರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಅವನು ಹೊಲದ ಹತ್ರ ಸಣ್ಣದಾಗಿ ಒಂದು ಗುಂಡಿ ಮಾಡಿಕೊಂಡು ಅದರಲ್ಲಿ ನೀರಿರಿಸ್ಕೊಂಡು ವ್ಯವಸಾಯ ಮಾಡೋದಕ್ಕೆ ಶುರು ಮಾಡ್ತಾನೆ. ಎಷ್ಟೇ ಕಷ್ಟ ಆದರೂ ಅವನ ಧೈರ್ಯ ಅವನು ಬಿಡಲ್ಲ. ಕೆಲ ದಿನಗಳ ನಂತರ ಶಿವಣ್ಣನ ಹೊಲದಲ್ಲಿ ತುಂಬ ಪೈರುಗಳು ಬರೋದನ್ನ ನೋಡ್ತಾನೆ. ಅವನ ಬೆಳೆ ಕೂಡ ಚೆನ್ನಾಗಿರುತ್ತೆ. ಊರವರೆಲ್ಲ ಯೋಚನೆ ಮಾಡ್ತಾರೆ, ಏನೇ ಆದರೂ ಶಿವಣ್ಣ ಅವನ ಹಠ ಬಿಡಲೇ ಇಲ್ಲ. ಕೊನೆಗೂ ಅವನು ನೀರು ತಂದು ಬೆಳೆ ಬೆಳೆದೇ ಬಿಟ್ಟ. ಹೌದು, ಅವತ್ತು ನಾವು ಜೊತೆಲಿದ್ದಿದ್ರೆ ಶಿವಣ್ಣನ ಜೊತೆ ನಮಗೂ ಇದೇ ಪರಿಸ್ಥಿತಿ ಇರ್ತಿತ್ತು. ಶಿವಣ್ಣ ಹೊಲದ ಹತ್ರ ಬಂದು ನೋಡಿದಾಗ ಹೇಳ್ತಾನೆ, "ಸೋಮಣ್ಣ, ಅಜ್ಜ, ರಾಮಣ್ಣ, ನೀವೇನು ನನ್ನ ಹೊಲದ ಹತ್ರ ಏನು ಮಾಡ್ತಿದ್ದೀರಾ?" ಅಂತ ಕೇಳ್ತಾನೆ. ಆಗ ಊರಿನ ಜನವರೆಲ್ಲ ಹೇಳ್ತಾರೆ, "ಶಿವಣ್ಣ, ನೀನೇನು ಹೊಲದಿಂದ ಕಾಲುವೆಯಿಂದ ನೀರು ತೊಗೊಂಬಂದು ಹೊಲದಲ್ಲಿ ಬೆಳೆ ಬೆಳೆದ್ಬಿಟ್ಟೆ. ನಿನ್ನ ಜೊತೆ ನಾವು ಇದ್ದಿದ್ರೆ ನಾವು ಕೂಡ ಹಾಗೆ ಇರ್ಬೋದಿತ್ತು" ಅಂತ. ಆಗ ಶಿವಣ್ಣ ತುಂಬ ಸಂತೋಷದಿಂದ "ಸರಿ, ಆಯಿತು" ಅಂತ ಹೇಳಿ ಮನೆಗೆ ಬರ್ತಾನೆ. ಊರಿನ ಜನರು ಕೂಡ ಒಂದೇ ಅಭಿಪ್ರಾಯ ಹೇಳ್ತಿದ್ದಾರೆ, ನಾವು ಎಲ್ಲರೂ ಸೇರಿ ಕಾಲುವೆಯಿಂದ ನೀರು ತೊಗೊಂಬಂದು ವ್ಯವಸಾಯ ಮಾಡೋದಕ್ಕೆ ಶುರು ಮಾಡಬೇಕು ಅಂದ್ಕೊಂಡಿದ್ದೀವಿ. ಆಗ ಹೆಂಡತಿ ಕೂಡ ಖುಷಿ ಆಗ್ತಾಳೆ. ಸೊ ಎಲ್ಲ ಊರಿನ ಜನ ಸೇರಿಕೊಂಡು ಕಾಲುವೆಯಿಂದ ಅವ್ರವ್ರ ಹೊಲಕ್ಕೆ ನೀರು ಹೋಗೋದಕ್ಕೆ ಮಾರ್ಗಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವ್ರ ಹೊಲದಲ್ಲಿ ಸಣ್ಣ ಗುಂಡಿ ಮಾಡಿ ನೀರಿರಿಸಿ ಎಲ್ಲರೂ ಸೇರಿಕೊಂಡು ವ್ಯವಸಾಯ ಮಾಡಿ ಕಷ್ಟಪಟ್ಟು ದುಡಿದು ಜೀವನ ಸಾಗಿಸೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಖುಷಿಯಾಗಿ ಕೂಡ ಇರ್ತಾರೆ. ಈ ಕಥೆಯ ನೀತಿ ಪಾಠ ಏನೆಂದರೆ, ಶ್ರಮ ಮತ್ತು ಧೈರ್ಯ ಇದ್ದರೆ ಎಂಥ ಕಷ್ಟವನ್ನಾದರೂ ಕೂಡ ನಾವು ಎದುರಿಸಬಹುದು. ಈ ಥರ ಇಂಟ್ರೆಸ್ಟ್ ಆಗಿರೋ ಸ್ಟೋರಿ ಬೇಕು ಅಂದರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.